ಶಾಂತಿ ಅಕ್ಕವ್ರೆ, ಶಾಂತಿ. ನೀವು ಯಾವ ಸೇವಾ ಕೇಂದ್ರದ ಇನ್ಚಾರ್ಜ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ? ನಾವು ಬ್ರಹ್ಮಕುಮಾರೀಸ್ ಮೈಸೂರು ಉಪವಲಯದ ಟಿ ಕೆ ಲೇಔಟ್ನಲ್ಲಿ ಒಂದು ಸೇವಾ ಕೇಂದ್ರ ಇದೆ, ಅಲ್ಲಿನ ನಿಮಿತ್ತ ಸಂಚಾಲಕರಾಗಿದ್ದಾರೆ. ಇನ್ನು ಈ ಕಾಶಿ ವಿಶ್ವನಾಥದ ಏನು ಈ ಮಾಡೆಲನ್ನು ಮಾಡಿದ್ದಾರೆ, ಸೊ ಇಲ್ಲಿ ನಿಮ್ಮದು ಏನು ಮೈಂಡ್ ಸ್ಪಾ ಅಂತ ಒಂದು ಮೆಡಿಟೇಷನ್ದೇ ಒಂದು ಕ್ಯಾಂಪ್ ಮಾಡಿದ್ದೀರಾ. ಸೊ ಅದರಲ್ಲಿ ನಿಮ್ಮದು ಏನೇನು ಹೇಳ್ಕೊಡ್ತಿದ್ದೀರಾ? ಸೊ ಅದಕ್ಕೆ ಏನು ಉದ್ದೇಶದಿಂದ ಅದನ್ನು ನೀವು ಮಾಡಿದ್ದೀರಾ? ಹೇಗೆ ಮನುಷ್ಯ ಇವಾಗಂತೂ ತುಂಬ ಬ್ಯುಸಿ ಇದ್ದಾನೆ, ತುಂಬಾ ಬ್ಯುಸಿ. ನಿಂತು ತನ್ನ ಬದುಕನ್ನು ನೋಡ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ, ಮುಖ ಮಾತ್ರ ನೋಡ್ಕೊಳ್ತಾರೆ, ಯಾಕಂದ್ರೆ ಅದೆಲ್ಲರಿಗೂ ಕಾಣುತ್ತೆ ಅಂತ. ಮನಸ್ಸನ್ನು ಅಥವಾ ಮನಸ್ಸಿನ ಸ್ಥಿತಿಯನ್ನು ನೋಡ್ಕೊಳ್ಳಿಕ್ಕೆ ಅವ್ರ ಹತ್ರ ಸಮಯ ಇಲ್ಲ. ಹಾಗಾಗಿ ನಾವು ಈ ಒಂದು ಮೆಡಿಟೇಷನ್ ವ್ಯವಸ್ಥೆ ಏನು ಮಾಡಿದ್ದೀವಿ ಮೈಂಡ್ ಸ್ಪಾ ಅಂತ, ಇದರಲ್ಲಿ ಮೊದಲನೇದು ಟೆಸ್ಟ್ ನಾವು ಕೊಡ್ತಿರೋದು ನೋ ಯುವರ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ. ಯಾಕಂದರೆ ಯಾವುದೇ ಒಂದು ಟ್ರೀಟ್ಮೆಂಟ್ಗಿಂತ ಮುಂಚೆ ಅಥವಾ ಮೇಜರ್ ಸರ್ಜರಿಗಿಂತ ಮುಂಚೆ ಡಾಕ್ಟರ್ಸ್ ಹೇಳ್ತಾರೆ ಬಿ ಪಿ ಚೆಕ್ ಮಾಡಿ, ಶುಗರ್ ಚೆಕ್ ಮಾಡಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿ, ಕ್ರೈಟಿನಿನ್ ಚೆಕ್ ಮಾಡಿ ಅಂತ. ಹಾಗೆ ನಾವು ಇಲ್ಲಿ ಮನುಷ್ಯ ಎಷ್ಟು ಸಂತೋಷವಾಗಿದ್ದಾನೆ, ಯಾಕಂದರೆ ಮುಖದ ಮೇಲಿನ ನಗು ಮನಸ್ಸಿನಲ್ಲಿ ಖುಷಿಯ ರೂಪದಲ್ಲಿರಬೇಕು. ಆ ಮನಸ್ಸಿನ ಖುಷಿ ಮನೆಯವರೆಲ್ಲರ ಜೊತೆ ಸಂತೋಷವಾಗಿ ನಾವು ಹಂಚ್ಕೋಬೇಕಾಗುತ್ತೆ. ಆವಾಗ ಅದೊಂದು ಹ್ಯಾಪಿ ಫ್ಯಾಮಿಲಿ ಆಗೋಕ್ಕೆ ಸಾಧ್ಯ. ಆ ಹ್ಯಾಪಿ ಫ್ಯಾಮಿಲಿ ಆಗಲಿಕ್ಕೆ ನನ್ನ ನಡವಳಿಕೆಗಳು ಅಥವಾ ಬಿಹೇವಿಯರಲ್ ಪ್ಯಾಟ್ರನ್ ತುಂಬ ಮುಖ್ಯ ಆಗುತ್ತೆ. ಆ ಕಾರಣಕ್ಕೆ ನಾವು ಒಂದು ಬಿಹೇವಿಯರಲ್ ಪ್ಯಾಟ್ರನ್ ಒಳಗೊಂಡಂತೆ ಒಂದು 10 ಕ್ವೆಶ್ಚನ್ಸ್ನ ಕೊಟ್ಟಿದ್ದೇವೆ, ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳಿ. ಅದು ನಮ್ಮ ಅಫಿಷಿಯಲ್ ವೆಬ್ಸೈಟ್ ಇದೆ, ಬ್ರಹ್ಮಕುಮಾರೀಸ್ ಮೈಸೂರ್ದು rajyoga.co.in ಅಂತ ಹೇಳಿ. ಅದರಲ್ಲೂ ಲಿಂಕ್ ಇದೆ. ಅದಲ್ಲದೆ ನಾವು QR ಕೋಡ್ನ ಜನರಿಗೆ ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ಆನ್ಸರ್ ಮಾಡ್ಬೋದು, ಎನಿ ಲ್ಯಾಂಗ್ವೇಜ್ ಮಾಡ್ಬೋದು, ಗೂಗಲ್ ಟ್ರಾನ್ಸ್ಲೇಟ್ ಮೂಲಕ. ಸೊ ಆ ಮೂಲಕ ಆ ವ್ಯಕ್ತಿ ಗೊತ್ತಾಗುತ್ತೆ ಅವನ ಮನಸ್ಸಿನ ದರ್ಪಣದಲ್ಲಿ ಅವನು ಹೇಗಿದ್ದಾನೆ ಅಂತ. ಅದರ ಅನುಸಾರ ಅವರು ಆ ಒಂದು ಖುಷಿಯನ್ನು ಹೆಚ್ಚಿಸ್ಕೊಳ್ಳಬಹುದು. ಅನೇಕ ವಿಧಿವಿಧಾನಗಳಿದೆ ಮನುಷ್ಯ ಸಂತೋಷವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಥವಾ ಇರಲಿಕ್ಕೆ ಕಾಪಾಡಿಕೊಳ್ಳಿಕ್ಕೆ. ಅದರಲ್ಲಿ ಒಂದು ಸಾಧನ ನಾವು ಹೇಳ್ತಾ ಇರುವಂಥದ್ದು ಧ್ಯಾನ ಮಾಡುವಂಥದ್ದು. ಶರೀರ ತುಂಬ ದಣಿವಾದಾಗ ಅದಕ್ಕೊಂದು ಒಳ್ಳೆ ಮಸಾಜು, ಒಂದು ಒಳ್ಳೆ ಬಿಸಿನೀರಿನ ಸ್ನಾನ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ರೆ ಕೊಟ್ಟಾಗ ಶರೀರದ ಆಯಾಸ ಹೊರಟೋಗುತ್ತೆ. ಅದನ್ನು ನಾವು ಇವತ್ತಿನ ಕಾಲದಲ್ಲಿ ನೋಡ್ತಿದ್ದೀವಿ. ಅನೇಕರು ರಜಾ ತಗೊಂಡು ಸಹ ನಿದ್ರೆ ಮಾಡ್ತಾರೆ. 8 hours 10 hours 6 hours ನಿದ್ರೆ ಮಾಡ್ತಾರೆ. ಅಷ್ಟು ನಿದ್ರೆ ಆಗಿದ್ರೂ ಬೆಳಗ್ಗೆ ಎಚ್ಚರ ಆದ ತಕ್ಷಣ ಇನ್ನೊಂದು 5 ನಿಮಿಷ ಮಲಗೋಣ ಅಂತ ಅನಿಸುತ್ತೆ ಅವರಿಗೆ, ಇನ್ನೊಂದು ಗಂಟೆ ಮಲಗೋಣ ಅನಿಸುತ್ತೆ. ಮಗ್ಲು ಬದಲಾಯಿಸ್ಕೊಂಡೇ ಹೊರಳುತ್ತಿರ್ತಾರೆ, ಅಥವಾ ಎದ್ರೂ ಇನ್ನೊಂದು ಆಫ್ಟರ್ 2 hours ಮಲಗುತ್ತಾರೆ. ಕಾರಣ ದೇಹದ ದಣಿವು ಹೋಗಿದೆ, ದಣಿವಾಗಿರುವ ಮನಸ್ಸು ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಆ ದಣಿವನ್ನು ಆರಿಸ್ಕೊಳ್ಳಿಕ್ಕೆ ನಾವು ಮನಸ್ಸಿಗೆ ಊಟ ಕೊಡಬೇಕಾಗತ್ತೆ, ವಿಶ್ರಾಂತಿ ಕೊಡಬೇಕಾಗತ್ತೆ. ನಮ್ಮ ಅನಿಸಿಕೆ ಬ್ರಹ್ಮಕುಮಾರೀಸ್ನಲ್ಲಿ ಮನಸ್ಸಿಗೆ ಊಟ ಅಂದರೆ ಸಕಾರಾತ್ಮಕವಾದಂತಹ ಆಲೋಚನೆಗಳು, ಚಿಂತನೆಗಳು, ಶ್ರೇಷ್ಠವಾದಂತಹ ಚಿಂತನೆಗಳು, ಯಾವುದರಲ್ಲಿ ಹೈಯರ್ ಎನರ್ಜಿ ಮನುಷ್ಯಾತ್ಮನಿಗೆ ಪ್ರಾಪ್ತಿಯಾಗುತ್ತೆ ಅಥವಾ ಸಿಗುತ್ತೆ. ಹಾಗೆ ಭಗವಂತನ ನೆನಪು, ಪರಮಾತ್ಮ ಶಾಂತಿಯ ಸಾಗರ, ಸುಖದ ಸಾಗರ, ಆನಂದದ ಸಾಗರ ಆಗಿರೋ ಕಾರಣ ಅವನು ಎಲ್ಲ ರೀತಿಯ ದಣಿವನ್ನು ಹೀರ್ಕೊಳ್ತಾನೆ, ಆರಾಮನ್ನು ಕೊಡ್ತಾನೆ. ಅಂದರೆ ಅದು ಮನಸ್ಸಿಗೆ ಒಳ್ಳೆಯ ನಿದ್ರೆಯ ರೂಪದಲ್ಲಿ ಕೆಲಸ ಮಾಡುತ್ತೆ. ಆಗ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಅಂತ ರಿಫ್ರೆಶ್ ಆಗಿರುವಂತಹ ವ್ಯಕ್ತಿ ತನ್ನ ನಿತ್ಯ ಜೀವನದ ಕೆಲಸಗಳನ್ನು ಇನ್ನೂ ಉತ್ತಮವಾಗಿ ಲವಲಕ್ಕಿಯಿಂದ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಈ ಮೈಂಡ್ ಸ್ಪಾನಲ್ಲಿ ನಾವು ಒಂದು 7 ನಿಮಿಷಗಳ ಕಾಲದ ಮೆಡಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದೇವೆ. ಅವರು ಹೊರಗಿನ ವಾತಾವರಣದಿಂದ ಬಂದಿರ್ತಾರೆ, ಹಾಗಾಗಿ ಏಕಾಗ್ರತೆಯನ್ನು ಸಾಧಿಸಲಿಕ್ಕೋಸ್ಕರ ಅವರಿಗೆ ನಾವೊಂದು ಸ್ವಲ್ಪ ಪ್ರಾಣಾಯಾಮ ಮಾಡಿಸ್ತೇವೆ. ನಂತರದಲ್ಲಿ ಸಂಪೂರ್ಣ ದೇಹದ ಅಬ್ಸರ್ವೇಷನ್ ಮಾಡ್ತಾ ಅವರ ಆಜ್ಞಾಚಕ್ರದಲ್ಲಿ ಕೇಂದ್ರೀಕೃತಗೊಳಿಸಲಿಕ್ಕೆ ನಾವು ಅವ್ರನ್ನ ಪ್ರೇರೇಪಿಸ್ತೇವೆ. ಯಾಕಂದರೆ ಈ ಆಜ್ಞಾಚಕ್ರದಲ್ಲೇ ಹಣೆಯ ಮಧ್ಯದ ಉಬ್ಬುಗಳ ನಡುವಿನ ಈ ಒಂದು ಜಾಗದಲ್ಲೇ ಇಡೀ ಶರೀರವನ್ನು ನಿಯಂತ್ರಿಸುವಂತಹ ಮತ್ತು ರೂಲ್ ಮಾಡುವಂತಹ ಒಂದು ಶಕ್ತಿ, ಚೈತನ್ಯ ಶಕ್ತಿ ಅಥವಾ ಆತ್ಮಚೇತನ ಇರುವಂಥ ಸ್ಥಾನ. ಹಾಗಾಗಿ ಅಲ್ಲಿ ಅವರ ಗಮನವನ್ನು ಕೇಂದ್ರೀಕೃತ ಮಾಡಲಿಕ್ಕೆ ನಾವು ಅವರಿಗೆ ಪ್ರೋತ್ಸಾಹಿಸ್ತೀವಿ. ಆ ನಂತರದಲ್ಲಿ ಅವರಿಗೆ ಬ್ರಹ್ಮಕುಮಾರೀಸ್ನಲ್ಲಿ ಯಾವ ರಾಜಯೋಗ ಧ್ಯಾನ ಕಲಿಸ್ಕೊಡ್ಲಾಗತ್ತೆ ಅದನ್ನು ನಾವು ಗೈಡೆಡ್ ಕಮೆಂಟ್ರಿನ ಹಾಕ್ತೀವಿ ವಿತ್ ಹೆಡ್ಫೋನ್ಸ್. ಆದಷ್ಟು ಹೊರಗಿನ ಶಬ್ದಗಳು ಬಾರದಂತಹ ಒಂದು ಹೆಡ್ಫೋನ್ಸ್ ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆದರೆ ಈ ದಿನ ಶಿವರಾತ್ರಿ ಸಾಕಷ್ಟು ಜನಸಂದಣಿ ಇರೋ ಕಾರಣದಿಂದ ಶಬ್ದದವೂ ಇದೆ. ಆದರೂ ಸಹ ದಿನದಲ್ಲಿ ಆ್ಯಾವ್ರೇಜ್ 200ಕ್ಕೂ ಹೆಚ್ಚಿನ ಜನ ಇದರ ಅನುಭವವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಅವರ ಫೀಡ್ಬ್ಯಾಕ್ ತೊಗೊಳ್ಳೋ ಪ್ರಯತ್ನನೂ ಮಾಡ್ತಿದ್ದೀವಿ. ಪ್ರತಿಯೊಬ್ಬರು ಹೇಳೋದು ಫೀಡ್ಬ್ಯಾಕಲ್ಲಿ ನೀವೇನು ತೊಗೊಳ್ತಿದ್ದೀರಾ, ಅವ್ರ ಒಪಿನಿಯನ್ ಏನು ಅನಿಸ್ತಾ ಇದೆ ನಿಮಗೆ? ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ? ಇದನ್ನು ಮೆಡಿಟೇಷನ್ ಎಲ್ಲ ಮಾಡಿ
ಸೊ ಅವ್ರಿಗೇನಂತ ಅನಿಸ್ತು, ಏನು ಅನುಭವ ಆಗಿದೆ ಅಂತ ಹೇಳ್ತಿದ್ದಾರೆ? ಅವ್ನು ಮೆಜಾರಿಟಿ ಹೇಳೋದು ನಮಗೊಂದು ಹೊಸದು ಅನುಭವ ಆಗಿತ್ತು, ನಾವು ಈ ಥರ ಮಾಡಿರಲಿಲ್ಲ ಅಂತ. ಅನೇಕರು ಹೇಳೋದು ನಾವು ಪ್ರಾಣಾಯಾಮ ಮಾಡಿದ್ವಿ, ಬಟ್ ಮುಂದುವರಿದ ಭಾಗದಲ್ಲಿ ಮನಸ್ಸು ತುಂಬ ಹಗುರವಾಯಿತು, ಶಾಂತಿ ಅನುಭವ ಆಯಿತು, ನೆಮ್ಮದಿ ಅನ್ನಿಸ್ತು ಅಂತ. ಇನ್ನು ಕೆಲವರು ನಾವು ಯಾವುದೋ ಬೇರೆ ಲೋಕದಲ್ಲೇ ಇದ್ವಿ, ಈ ಒಂದು ಜಂಜಾಟದಲ್ಲಿ ಇರಲಿಲ್ಲ, ತುಂಬ ಏಕಾಗ್ರತೆ ಇತ್ತು, ತುಂಬ ಆರಾಮ ಅನ್ನಿಸ್ತು ಅಂತ ಹೇಳ್ತಾರೆ. ಮತ್ತು ಕೆಲವರು ಪರಮಾತ್ಮನ ನೆನಪು ಜೀವನಕ್ಕೆ ಎಷ್ಟು ಅವಶ್ಯಕ ಅನ್ನೋದನ್ನು ಹೇಳ್ತಾರೆ. ಕೆಲವರು ಜ್ಯೋತಿಯ ಅನುಭವ ಮಾಡಿರ್ತಾರೆ. ಇನ್ನು ಕೆಲವರು ನಿತ್ಯ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯ ಮಾಡುವಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಜೊತೆ ಭಗವಂತ ಇದ್ದಾನೆ ಅಂತ ಅನುಭವ ಮಾಡ್ತಾ ಮಾಡ್ತಾ ನಾವು ಕೆಲಸದ ಕಾರ್ಯದಲ್ಲಿ ಹೇಗೆ ಸಕ್ಸಸ್ಫುಲ್ ಆಗ್ಬೋದು, ನಿಶ್ಚಿಂತವಾಗಿರ್ಬೋದು, ಆ ಥರದಲ್ಲಿ ವೆರೈಟಿ ಅವರ ಅನುಭವಗಳನ್ನು ಹಂಚ್ತಾರೆ. ನಾವು ಅವ್ರಿಗೆ ಕೇಳ್ತೀವಿ, ಈ ಥರ ನಿತ್ಯ ಬೇಕಾ ನಿಮಗೆ, ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಹಾಂ, ಖಂಡಿತ ಮಾಡಬೇಕು ಅಂತ. ಅವರಿಗೆ ನಾವು ಬೆಳಗ್ಗೆ 10 ನಿಮಿಷ ಎದ್ದ ತಕ್ಷಣ ಮಾಡಿ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಎಲ್ಲ ಕೆಲಸ ಕಾರ್ಯ ಆದಮೇಲೆ ಒಂದು 10 ನಿಮಿಷ ಮಾಡಿ, ಹೀಗೆ ಮೆಡಿಸಿನ್ಸ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೊಳ್ತಾರೆ. ಹಾಗೆಯೇ ಮೆಡಿಟೇಷನ್ ಸಹ ಮೆಡಿಸನ್ನೇ. ಅದಕ್ಕೆ ನಾವು ಈ ರೀತಿ ಒಂದು ಧನ್ಯವಾದಗಳು. ಥ್ಯಾಂಕ್ ಯು.